ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ನಿಮಗೆಲ್ಲ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಈ ಕೆಲಸ ಮಾಡಿದ್ರೆ ಅದೃಷ್ಟ ಕುಲಾಯಿಸುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನ ಆಗಸ್ಟ್ 16 ಶನಿವಾರದಂದು ಆಚರಿಸಲಾಗ್ತಿದೆ. ಇದು ಶ್ರೀಕೃಷ್ಣನ 5252ನೇ ಜನ್ಮ ವಾರ್ಷಿಕೋತ್ಸವ ಅನ್ನೋದು ಸಹ ನೀವು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ವಿಷಯ. ಇನ್ನು ನೀವು ಪೂಜೆ ಮಾಡುತ್ತಿದ್ರೆ ಆಗಸ್ಟ್ 16ರಂದು ಬೆಳಗ್ಗೆ 12:04ಕ್ಕೆ ಪ್ರಾರಂಭವಾಗಿ ಅದೇ ದಿನ ಬೆಳಗ್ಗೆ 12:47ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಅಂದ್ರೆ ಆಗಸ್ಟ್ 15ರ ಮಧ್ಯರಾತ್ರಿ 12ರ ನಂತರ ಪೂಜೆ ಆರಂಭವಾಗುತ್ತದೆ. ಆಗ 16ನೇ ತಾರೀಕು ಆರಂಭವಾಗಿರುತ್ತೆ. ಹಾಗಾಗಿ ನೀವು ಇದೇ ಸಮಯಕ್ಕೆ ಪೂಜೆಯನ್ನ ಮಾಡೋದ್ರಿಂದ ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಅಷ್ಟಮಿ ದಿನ ಶ್ರೀಕೃಷ್ಣನಿಗೆ ಪೂಜೆ ಮಾಡುವುದೇನೋ ಸರಿ, ಆದ್ರೆ ಆ ದಿನ ನೀವು ಮಾಡುವಂತಹ ಕೆಲವು ಕೆಲಸಗಳು ಶ್ರೀಕೃಷ್ಣನನ್ನು ಸುಲಭವಾಗಿ ಒಲಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅದಕ್ಕಾಗಿ ನೀವು ಏನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡುವುದನ್ನ ಮರಿಬೇಡಿ. ಇವಾಗ ಜನ್ಮಾಷ್ಟಮಿ ದಿನ ಶ್ರೀಕೃಷ್ಣನನ್ನ ಒಲಿಸಿಕೊಳ್ಳಲು ನೀವು ಯಾವ ಉಪಾಯವನ್ನ ಮಾಡಬಹುದು ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಜನ್ಮಾಷ್ಟಮಿ ದಿನ ಬಾಲಗೋಪಾಲನಿಗೆ ಅಭಿಷೇಕವನ್ನು ಮಾಡಿ. ಯಾವ ವಸ್ತುವಿನಲ್ಲಿ ಅಭಿಷೇಕ ಮಾಡೋದು ಎಂದು ನೀವು ಯೋಚನೆ ಮಾಡ್ತಿರಬಹುದು. ವೀಕ್ಷಕರೇ, ನೀವು ಬಾಲಕೃಷ್ಣನಿಗೆ ಕಬ್ಬಿನ ರಸದಲ್ಲಿ ಅಭಿಷೇಕವನ್ನ ಮಾಡಬೇಕು. ಆದ್ರೆ ಈ ಅಭಿಷೇಕವನ್ನ ಮಾಡುವಾಗ ಲೋಟದಲ್ಲಿ ಅಭಿಷೇಕ ಮಾಡಬಾರದು. ಇದು ನೆನಪಿರ್ಲಿ. ಬದಲಾಗಿ ನೀವು ಶಂಖದಲ್ಲಿ ಕಬ್ಬಿನ ರಸವನ್ನ ತೆಗೆದುಕೊಂಡು ಅದರಿಂದ ಬಾಲಕೃಷ್ಣನ ಮೂರ್ತಿ ಮೇಲೆ ಅಭಿಷೇಕ ಮಾಡಬೇಕು. ಈ ರೀತಿಯಾಗಿ ನೀವು ಕಬ್ಬಿನ ರಸದಲ್ಲಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿದ ನಂತರ ಶುದ್ಧವಾದ ಜಲದಿಂದ ಅಭಿಷೇಕ ಮಾಡಬೇಕು. ಇದನ್ನ ಮಾಡೋದ್ರಿಂದ ಕೃಷ್ಣ ಸಂತುಷ್ಟನಾಗುತ್ತಾನೆ. ಎರಡನೆಯದಾಗಿ ಶ್ರೀಕೃಷ್ಣನಿಗೆ ಹಳದಿ ಬಣ್ಣದ ಬಟ್ಟೆಯನ್ನ ತೊಡಿಸಬೇಕು. ಹೌದು, ಪೀತವರ್ಣದ ಉಡುಪುಗಳು ಅಂದ್ರೆ ಶ್ರೀಕೃಷ್ಣನಿಗೆ ಬಲು ಪ್ರಿಯವಾದದ್ದು. ಆ ಬಟ್ಟೆ ಎಷ್ಟು ಸುಂದರವಾಗಿರುತ್ತದೆಯೋ ಅಷ್ಟು ಉತ್ತಮ. ನೀವು ಸುಂದರವಾದ ಹೊದಿಕೆಯನ್ನು, ಪಂಚೆಯನ್ನು ಅಥವಾ ಶಲ್ಯವನ್ನೇ ಶ್ರೀಕೃಷ್ಣನಿಗೆ ಅರ್ಪಿಸಬಹುದು. ಆದರೆ ಶ್ರೀಕೃಷ್ಣನಿಗೆ ಅರ್ಪಿಸುವಾಗ ಹಳದಿ ಬಣ್ಣದ ಬಟ್ಟೆಯನ್ನೇ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಮೂರನೆಯದಾಗಿ, ಶ್ರೀಕೃಷ್ಣನಿಗೆ ತುಳಸಿ ಅಂದ್ರೆ ತುಂಬಾನೇ ಪ್ರಿಯವಾದ ವಸ್ತುವಾಗಿದೆ. ತುಳಸಿ ಅಂದ್ರೆ ಲಕ್ಷ್ಮೀ ದೇವಿ ಎನ್ನಲಾಗುತ್ತದೆ. ಹಾಗಾಗಿ ಶ್ರೀಕೃಷ್ಣನಿದ್ದೆಡೆ ಲಕ್ಷ್ಮಿ ಇರಲೇಬೇಕು. ಹಾಗಾಗಿ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಬಾಲಗೋಪಾಲನಿಗೆ ತುಳಸಿಯ ಹಾರವನ್ನ ಭಕ್ತಿಯಿಂದ ಅರ್ಪಿಸಿ. ನೀವು ಕೃಷ್ಣನಿಗೆ ಈ ದಿನ ಬೇರೆ ಯಾವುದೇ ವಸ್ತುಗಳನ್ನ ನೀಡದಿದ್ರೂ ಪರವಾಗಿಲ್ಲ, ಆದ್ರೆ ತುಳಸಿ ಹಾರವನ್ನ ನೀಡಿದರೆ ಶ್ರೀಕೃಷ್ಣನು ಪ್ರಸನ್ನನಾಗಿ ನಿಮ್ಮ ಕೋರಿಕೆಯನ್ನ ಈಡೇರಿಸುತ್ತಾನೆ. ನೀವು ತುಳಸಿಯನ್ನ ಗೌರವಿಸಿದಷ್ಟು ಲಕ್ಷ್ಮಿ ಜೊತೆಗೆ ವಿಷ್ಣು ಅಂದ್ರೆ ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಶ್ರೀಕೃಷ್ಣ ಅಲಂಕಾರ ಪ್ರಿಯ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಶ್ರೀಕೃಷ್ಣನ ಫೋಟೋಗಳನ್ನ ನೋಡಿ. ಸುಂದರವಾದ ಮುಖಾರವಿಂದ, ತಲೆ ಮೇಲೊಂದು ನವಿಲುಗರಿ, ಕುತ್ತಿಗೆಯಲ್ಲಿ ವೈಜಯಂತಿ ಮಾಲೆ, ಹೂವಿನ ಹಾರ, ಆಭರಣ ಎಲ್ಲವನ್ನೂ ಧರಿಸಿ ಸುಂದರವಾಗಿ ಕಾಣಿಸುತ್ತಾನೆ ಶ್ರೀಕೃಷ್ಣ. ಹಾಗಾಗಿ ಅಷ್ಟಮಿ ದಿನ ನೀವು ಆತನಿಗೆ ಹೂಗಳನ್ನ, ಅದರಲ್ಲೂ ಹಳದಿ ಬಣ್ಣದ ಹೂಗಳ ಮಾಲೆ, ಹಳದಿ ಬಣ್ಣದ ಇನ್ನಿತರ ವಸ್ತುಗಳನ್ನ ಬಳಸಿ ಅಲಂಕಾರವನ್ನ ಮಾಡಿದ್ರೆ ಶ್ರೀಕೃಷ್ಣನು ತುಂಬಾನೇ ಖುಷಿ ಪಡುತ್ತಾನೆ. ಶ್ರೀಕೃಷ್ಣ ಪ್ರಸನ್ನನಾದ್ರೆ ಇನ್ನೇನ್ ಬೇಕಲ್ವಾ. ಅಷ್ಟಮಿ ಅಂದ ಮೇಲೆ ಶ್ರೀಕೃಷ್ಣನಿಗೆ ನೈವೇದ್ಯವನ್ನ ನೀಡದೇ ಇರಲಾದೀತೆ ಇಲ್ಲ ತಾನೆ. ಕೃಷ್ಣನು ಆಹಾರ ಪ್ರಿಯನೂ ಹೌದು. ಹಾಗಾಗಿ ಮನೆಗಳಲ್ಲಿ ಅಷ್ಟಮಿ ದಿನ ಕೆಲವರು 68 ಬಗೆಯ ಆಹಾರವನ್ನ ತಯಾರಿಸಿ ಶ್ರೀಕೃಷ್ಣನಿಗೆ ಸಮರ್ಪಿಸುತ್ತಾರೆ. ನೀವು ಕೂಡ ಅಷ್ಟೇ ಪ್ರಮಾಣದ ಆಹಾರ ತಯಾರಿಸಿ ಅರ್ಪಿಸಬೇಕು ಎಂದೇನಿಲ್ಲ. ಬದಲಾಗಿ ನೀವು ಕೃಷ್ಣನಿಗೆ ಯಾವುದೇ ರೀತಿಯ ನೈವೇದ್ಯವನ್ನ ಅರ್ಪಿಸೋದಾದ್ರೆ ಅದು ಕೂಡ ಹಳದಿ ಬಣ್ಣದಲ್ಲಿ ಇದ್ರೆ ಉತ್ತಮ. ನೀವು ಶ್ರೀಕೃಷ್ಣನಿಗೆ ಅರ್ಪಿಸುವಂತಹ ನೈವೇದ್ಯವನ್ನು ಮನೆಯಲ್ಲಿ ತಯಾರಿಸಬಹುದು ಅಥವಾ ಹೊರಗಿನಿಂದಲೂ ಖರೀದಿಸಿ ತರಬಹುದು. ನೀವು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೈವೇದ್ಯವನ್ನ ತಯಾರಿಸಿ, ಆದ್ರೆ ಅದು ಹಳದಿ ಬಣ್ಣದಲ್ಲಿ ಇರಲಿ ಅನ್ನೋದು ನೆನಪಿರಲಿ.
ಯಾಕೆಂದ್ರೆ ಶ್ರೀಕೃಷ್ಣನಿಗೆ ಹಳದಿ ಬಣ್ಣ ಎಂದ್ರೆ ತುಂಬಾನೇ ಪ್ರಿಯವಾದದ್ದು. ನೀವು ಒಂದು ತಿಂಡಿಯನ್ನ ಭಕ್ತಿಯಿಂದ ಅರ್ಪಿಸಿದ್ರೂ ಕೃಷ್ಣ ತುಂಬಾನೇ ಸಂತೋಷದಿಂದಲೇ ಸವಿಯುತ್ತಾನೆ. ಇನ್ನು ಶ್ರೀಕೃಷ್ಣನಿಗೆ ಬೆಣ್ಣೆ ಅಂದ್ರೆ ಎಷ್ಟೊಂದು ಇಷ್ಟವಾದ ವಸ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಅದಕ್ಕಾಗಿ ಕೃಷ್ಣನಿಗೆ ಬೆಣ್ಣೆ ಕಳ್ಳ, ಕಳ್ಳ ಕೃಷ್ಣ, ಬೆಣ್ಣೆ ಚೋರ, ನವನೀತ ಚೋರ ಹೀಗೆ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಅಷ್ಟಮಿ ದಿನ ನೀವು ಕೃಷ್ಣನಿಗೆ ಬೆಣ್ಣೆ, ಕಲ್ಲು ಸಕ್ಕರೆಯನ್ನ ಬೆರೆಸಿ ಮಾಡಿದಂತಹ ನೈವೇದ್ಯವನ್ನ ನೀಡುವುದು ತುಂಬಾನೇ ಉತ್ತಮವಾದ, ಶುಭವಾದ ನೈವೇದ್ಯವಾಗಿದೆ. ಈ ನೈವೇದ್ಯವನ್ನ ಅರ್ಪಿಸುವಾಗ ಅದಕ್ಕೆ ತುಳಸಿ ದಳವನ್ನ ಹಾಕಲು ಮರಿಬೇಡಿ. ಇದರಿಂದ ಶ್ರೀಕೃಷ್ಣನು ಶೀಘ್ರದಲ್ಲೇ ಪ್ರಸನ್ನನಾಗಿ ನೀವು ನೀಡಿದಂತಹ ನೈವೇದ್ಯವನ್ನ ಸ್ವೀಕರಿಸ್ತಾನೆ. ಜೊತೆಗೆ ನಿಮ್ಮ ಮೇಲೆ ತನ್ನ ಆಶೀರ್ವಾದವನ್ನ ಸುರಿಸುತ್ತಾನೆ. ಇನ್ನು ಕೊನೆಯದಾಗಿ ನೀವು ಪಾಲಿಸಬೇಕಾದ ಒಂದು ಉಪಾಯ ಏನೆಂದ್ರೆ, ಕೃಷ್ಣ ಜನ್ಮಾಷ್ಟಮಿಯ ದಿನ ಸಂಜೆ ಹೊತ್ತು ನೀವು ಶುದ್ಧವಾದ ಹಸುವಿನ ತುಪ್ಪವನ್ನ ತೆಗೆದುಕೊಂಡು ಅದರಲ್ಲಿ ಮಣ್ಣಿನ ಹಣತೆಯನ್ನ ಬೆಳಗಿಸಿ ಇದನ್ನ ತುಳಸಿ ಗಿಡದ ಕೆಳಗಡೆ ಅಥವಾ ತುಳಸಿ ಕಟ್ಟೆ, ಬೃಂದಾವನದ ಕೆಳಗೆ ನೀವು ಇಡಬೇಕು. ಆದ್ರೆ ಈ ದೀಪದ ಮುಖ ಪೂರ್ವಕ್ಕೆ ಅಥವಾ ಉತ್ತರ ದಿಕ್ಕಿಗೆ ಇರುವಂತೆ ನೋಡ್ಕೊಳ್ಳಿ. ಇದಿಷ್ಟು ಮಾಡಿದ ಬಳಿಕ ತುಳಸಿ ಗಿಡದ ಬಳಿ ಒಂದು ಅರ್ಧ ಗಂಟೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ಕೃಷ್ಣನ ನಾಮವನ್ನ ಜಪಿಸಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ಅರ್ಧ ಗಂಟೆ ಅಥವಾ 108 ಬಾರಿ ಭಕ್ತಿಯಿಂದ ಪಠಿಸಿ. ಇದನ್ನು ನೀವು ಮಾಡಿದ್ದೇ ಆದ್ರೆ ಶ್ರೀಕೃಷ್ಣನ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ನಿಮ್ಮ ಮೇಲಿರುತ್ತದೆ. ಅಲ್ಲದೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಸಂಪತ್ತು, ಸಮೃದ್ಧಿ, ಐಶ್ವರ್ಯ, ಧನ, ಧಾನ್ಯ ಎಲ್ಲವೂ ನಿಮ್ಮ ಮನೆಯಲ್ಲಿ ಸಮೃದ್ಧವಾಗಿರುತ್ತದೆ. ಈ 7 ಉಪಾಯವನ್ನ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರದ್ಧೆ, ಭಕ್ತಿಯಿಂದ ಮಾಡಿದ್ದೇ ಆದ್ರೆ ನಿಮ್ಮ ಮೇಲೆ ಕೃಷ್ಣ ಮಹಾಲಕ್ಷ್ಮಿಯ ಕೃಪೆ ಸದಾ ಇರುತ್ತದೆ. ಅದು ನೆನಪಿರಲಿ. ಹಾಗಾಗಿ ಇದನ್ನ ತಪ್ಪದೆ ಮಾಡಿ. ಆ ಮೂಲಕ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಿ ಶ್ರೀಕೃಷ್ಣನ ಆಶೀರ್ವಾದ ಪಡೆಯುವ ಮೂಲಕ ಉತ್ತಮ ಜೀವನವನ್ನ ರೂಪಿಸಿಕೊಳ್ಳಿ. ವೀಕ್ಷಕರೇ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಈ ಕೆಲಸ ಮಾಡಿದರೆ ಅದೃಷ್ಟ ಕುಲಾಯಿಸುತ್ತದೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡುವುದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗಿರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆಯ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.